ಪಕ್ಕಮಸಿದ ಹತ್ರ ಬರೀ ಒಂದು ಕಲ್ಲು ಹೊಡೆದಕ್ಕೆ 8 ಮಂದಿನ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರಿ. ಒಬ್ಬ ಅಮಾಯಕ ನಿರಪರಾಧಿ ಅಧಿಕಾರಿಗೆ ಒಂದು ಅಕಸ್ಮಾತ್ ಚಪ್ಪಲಿ ಹೊಡೆದಿದ್ದಂತ ಸಾಕ್ಷಿ ಐತಿ. ಇಷ್ಟು ಮಂದಿ ಬಂದು ಹೇಳಿಕೆಗಳನ್ನ ಕೊಟ್ಟಾಗಿ ಸಹ ನೀವು ಅರೆಸ್ಟ್ ಮಾಡಲಿಲ್ಲಲ್ಲ. ಅಂದ್ರೆ ನಮಗೆ ಮುಂದೆ ಶಾಸಕರು ನಿಮ್ಮವರು, ನೀವು ಕೂಡ ಕಾಂಗ್ರೆಸ್ ದೂರ ಇಟ್ರು, ಬಿಟಿಡಿ ಅಧ್ಯಕ್ಷರು. ಅದೇ ನೋವುದಿಂದ ಹೇಳಕತ್ತೀವಿ ಹೊರತು ನಾವು ಈಗ ನಮಗೆ ನ್ಯಾಯ ಸಿಗಬೇಕು. ನಮ್ಮ ಅಧಿಕಾರ, ನಮ್ಮ ಸರ್ಕಾರ, ನಮ್ಮ ಶಾಸಕರು, ನಮ್ಮ ಬಿಟಿಡಿ ಅಧ್ಯಕ್ಷರು, ನಮ್ಮ ಅಧಿಕಾರಿಗಳು ಎಲ್ಲರೂ ಒಂದೇ ಇದ್ದಾಗೂ ಸಹ ನಮ್ಗೆ ಇದಕ್ಕೆ ಸಿಕ್ಕಿಲ್ಲಲ್ಲ ಅನ್ನುವಂಥ ನೋದಿಂದ ಬಂದಿವತ್ತು. ವ್ಯವಸ್ಥೆ ಯಾವ ವ್ಯವಸ್ಥೆ? ಸರ್ಕಾರದ ವ್ಯವಸ್ಥೆ, ಆಡಳಿತದ ವ್ಯವಸ್ಥೆ. ಯಾರು ಅಲ್ಲಿ ಇರ್ತಾರ ಆ ಸಿಬ್ಬಂದಿ ಮತ್ತು ಅವ್ರು ಇರ್ತಕ್ಕಂಥ ವಿಭಾಗದ ಮತ್ತು ಇಲಾಖೆದ್ದು ಇದು ವ್ಯವಸ್ಥೆ ಅಂತ ನಾವು ಹೇಳ್ತೀವಿ. ವ್ಯವಸ್ಥೆ ಬರೀ ಶಬ್ದ ಉಪಯೋಗಿಸಿದ ಸರಿ ಕಾಣೋದಿಲ್ಲ, ಯಾಕಂದ್ರೆ ಹೈಯರ್ ಆಫೀಸರ್ಸ್ ಹಾಕಾರ ಸರಿ ಆಗೋದಿಲ್ಲ. ಸರ್, ದೂರು ಕೊಡೋ ಮುಂದೆ ಅದನ್ನು ಮೆನ್ಷನ್ ಮಾಡಿ ಉಲ್ಲೇಖಿಸಿ ಕೊಟ್ಟಾಗ ನಾವೆಲ್ಲ ಹೇಳಿದ್ರಿ. ನಾನೇ ಸ್ವತಃ ಹೋಗಿದ್ದೆ, ನಂತರ ನಮ್ಮ ವಕೀಲರು ಹೋಗಿದ್ವಿ. ಮತ್ತು ನಮ್ಮ ವಕೀಲರ ಕಡೆಯಿಂದ ಯಾವ ಸೆಕ್ಷನ್ಸ್ ಹಾಕ್ಬೇಕು, ಬೆಲೆಬಲ್ ನಾನ್ ಬೆಲೆಬಲ್ ಯಾವ್ದಕ್ಕೆ ಅಪ್ಲೈ ಹಾಕೋನು ಅಂತದ್ದು ಅವ್ರು ಕರ್ಕೊಂಡು ಹೋಗಿ ಅವ್ರ ಸಮ್ಮುಖದಾಗ ಕುಂತು ಅರ್ಧ ತಾಸು ಮಾತಾಡಿ ಎಲ್ಲ ಹೇಳಿ ಬಂದ್ವಿ. ನಮ್ಗಿಂತ ಹೆಚ್ಚಿಗೆ ಅವ್ರನ್ನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ಅವ್ರ ವಿಶ್ವಾಸ ಮೇಲೆ ನೀವು ಕೊಟ್ಟು ಹೋಗ್ರಿ ಅರ್ಜಿ ಅಂತ ಹೇಳಿದ ಮೇಲೆ ಬಂದ್ವಿ. ನಂತರ ಅವ್ರ ಸೆಕ್ಷನ್ಸ್ ಯಾವ ರೀತಿ ತಮಗೆ ಅನುಕೂಲ ಆಗುವಂಥ ಸೆಕ್ಷನ್ಸ್ ಹಾಕ್ಯಾರ, ಯಾಕೆ ಹಾಕ್ಯಾರೋ, ಯಾವ ಉದ್ದೇಶದಿಂದ ಹಾಕ್ಯಾರೋ, ಯಾವ ದುರುದ್ದೇಶ ಇತ್ತು ಉದ್ದೇಶ ಇತ್ತು ಗೊತ್ತಿಲ್ಲ. ಅಧಿಕಾರಕ್ಕೆ ಹೋಗೋದಲ್ಲ ಸರ್? ಅಲ್ಲ ಅದೇ ಈಗ ಈಶ್ವರ್ ಏನು ಹೇಳಿದ, ಒಂದು 2-3 ದಿವಸ ತಡೀರಿ, ನಾನು ಅದಕ್ಕೆ ಉಪಾಯ ಮಾಡ್ತೀನಿ, ಮಾಡಿ ಪರಿಹಾರ ಕೊಡ್ತೀನಿ, ನಿಮ್ಗೆ ಒಟ್ಟು ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಹೇಳ್ಯಾರ. ಅವರ ಒಂದು ವಿಶ್ವಾಸ ಮೇಲೆ ಹೊರಗೆ ಬಂದ್ವಿ. ಪ್ರತಿಭಟನೆ ಮಾಡಲೇಬೇಕಲ್ರಿ, ಯಾಕಂದ್ರೆ ಈ ಪ್ರತಿಭಟನೆ ಮಾಡಿದ್ರೆ ಅವ್ರು ನ್ಯಾಯ ಸಿಗೋ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಾರೆ. ಹೌದು, ಇದರಿಂದ ಸಂತ್ರಸ್ತ ಹಿಂಸೆ ತೊಂದರೆ ಅಲ್ಲ. ಸಂತ್ರಸ್ತ ನೋಡ್ರಿ, ಸಂತ್ರಸ್ತರಿಗೆ ಕರೆ ಸಂತ್ರಸ್ತ ನೋವು ನಮ್ಗೆ ಅರ್ಥ ಆಗದ. ಸಂತ್ರಸ್ತರಿಗೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡ್ಬೇಕು ಅನ್ನುವಂಥದ್ದು ಕಳೆದ ನಾನು ಚಾರ್ಜ್ ತಗೊಂಡ್ಮೇಲೆ 1.5 ತಿಂಗಳ ಸತತವಾಗಿ ಪ್ರಾಧಿಕಾರದಲ್ಲಿ ಯಾವ ಕೆಲಸ ಎಲ್ಲೆಲ್ಲಿ ಆಗ್ಬೇಕು ಅನ್ನುವಂಥದ್ದು ಎಲ್ಲ ಅಧಿಕಾರಿಗಳ ವಿಶ್ವಾಸ ಹೊಂದು ಕೆಲಸ ಮಾಡ್ತಾ ಇದೀವಿ ನಾವು. ಆದ್ರೆ ಇವತ್ತಿನ ದಿವಸ ಅವ್ರಿಗೆ ಆದಂಥ ನೋವು ಯಾರು ಬರಬೇಕಲ್ಲ, ಬಂದು ನಮ್ಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳ್ಬೇಕಲ್ಲ. ಸಂತ್ರಸ್ತ ನೋವು ಇವತ್ತು ಇದ್ದಂಥ ಟೈಮು ನಾವು ಬೇರೆ ಓವರ್ ಟೈಮ್ ಮಾಡ್ಕೊಂಡು ಕೆಲಸ ಮಾಡಿಕೊಡ್ತೀವಿ, ಅವ್ರಿಗಿಲ್ಲ ಅಂತ ಹೇಳಂಗಿಲ್ಲ. ಈಗ ಆದಂಥ ಘಟನೆ ಬಗ್ಗೆ ಯಾರು ನೋಡೋರು? ಯಾಕಂದ್ರೆ ಅವ್ರಿಗಿರ್ತಕ್ಕಂಥ ಆದಂಥ ಅಮಾಯಕ ಅಧಿಕಾರಿ ಅವ್ರ ಪರಿವಾರದವರು, ಅವ್ರ ಕುಟುಂಬದವರು ದಿನನಿತ್ಯ ರೋದನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರು ರಕ್ಷಣೆ ಕೊಡೋರು ಹೇಳ್ರಿ? SP ಅವ್ರಿಗೆ ಮನೆ ಕೊಟ್ಟಿದ್ದಾರೆ ಸರ್. SP ಅವ್ರಿಗೆ ಕೊಟ್ಟಿದ್ದಾಯ್ತು, DSP ಅವ್ರಿಗೆ ಮಾತಾಡೋದಾಯ್ತು, ಅಂತರ ಠಾಣೆ PSI ಮಾತಾಡೋದು. ಈಗ ಲಾಸ್ಟ್ ಬಂದು DC ಅವ್ರಿಗೆ ಭೇಟಿಯಾಗಿದ್ವಿ ಸರ್. ಅವತ್ತು ಅವ್ರ ಒಬ್ಬರ ಮೇಲೆ ಕೊಟ್ಟರು, ಮತ್ತೆ ಏಕವಚನದಲ್ಲಿ ಅಧಿಕಾರಿಗಳಿಗೂ ಬೈದಾರಲ್ಲ ಅವರೆಲ್ಲ ಕೆಲವೊಬ್ರು, ಅವ್ರ ಮೇಲೆ ಏನಾರ ಪ್ರಕರಣ ಏಕವಚನ ಬರ್ತಿತ್ತು, ಅದು ವಿಷಯನ ಬೇರೆ. ಮತ್ತೆ ಇದು ಇದಂತ ಏನದಾರ ಅಲ್ಲಿ ಈಗ ಅಕಸ್ಮಾತ್ ಬಸಪ್ಪ ದೊಡ್ಡಮನಿ ಅನ್ನೋಂಥದ್ದು ಅವ್ನು ಯಾವುದೇ ರೀತಿಯಿಂದ ಹಾಕಿಲ್ಲ. ನಾನು ನಾಳೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳೀನಿ. ನಾಳೆ ಪ್ರೆಸ್ ಮೀಟ್ನಾಗ ವಿವರವಾಗಿ ಡೀಟೇಲ್ಸ್ ಆಗಿ ನಿಮ್ಮೆಲ್ಲರೂ ಹಂತವಾಗಿ ಎಲ್ಲೆಲ್ಲಿ ಏನೇನಾಗಿತ್ತು ಅನ್ನೋ ಘಟನೆ ವಿವರಣೆ ಮಾಡ್ತೀನಿ. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ. ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.